ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯದು ಬಿಫೋರ್ ಕನ್ಸ್ಟ್ರಕ್ಷನ್ ವೀಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾವು ಮಾಡಿರೋ ಮಿಸ್ಟೇಕ್ಸು ಏನು ನೀವು ಮಾಡಬಾರ್ದು ಅಂತ ಹೇಳಿ, ಮತ್ತು ಯಾವ ಥರ ಹಣನ ಸೇವ್ ಮಾಡ್ಕೋಬೋದು ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ, ನಾವು ಇಂಡಿಪೆಂಡೆಂಟಾಗಿ ಮಾಡಿಸಿದ್ರೆ ಎಷ್ಟೆಷ್ಟು ಅಮೌಂಟ್ ಸೇವ್ ಆಗುತ್ತೆ, ಎಷ್ಟು ಲಕ್ಷ ಉಳಿಯುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮನೆ ಔಟ್ಲುಕ್ ಹೇಗೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. 23.5 × 45 ಡೈಮೆನ್ಷನ್ ಇರೋದು. ಮೊದಲು ಪಿಟ್ಕುಂಡಿ ವಾಸ್ತು ಪ್ರಕಾರ ಹೇಗೆ ಬರಬೇಕು ಅಂತ ಹೇಳಿದ್ರು ಅದೇ ಥರ ಮಾಡಿಸಿದ್ದೀವಿ. ನೆಕ್ಸ್ಟು ಅದೇ ಬಂದರೆ ಸಂಪ್ ಕೂಡ ಮಾಡಿದ್ದೀವಿ. ಇಲ್ಲಿ ಸಂಪಲ್ಲಿ ನಮ್ಮದು ಮಿಸ್ಟೇಕ್ ಆಯಿತು. ತೆಗೆಸಿದ್ದು ಅಳತೆಗಿಂತ ತುಂಬ ಚಿಕ್ಕದಾಗೆ ಬಂತು ಸಂಪು. ನೀವು ಕೂಡ ಹಾಗೆ ಮಾಡ್ಕೋಬೇಡಿ. ಅಳತೆ ಎಷ್ಟು ಗುಂಡಿ ತೆಗೆಸಿರ್ತೀರ ಅದಕ್ಕೆ ಇಷ್ಟು ಅಡಿ ಅಂತ ಹೇಳಿಬಿಟ್ಟು ಸಿಮೆಂಟ್ ಎಲ್ಲ ಹಾಕಿದ್ದು ಮಾಡ್ತಾರೆ. ಸೊ ಚಿಕ್ಕದಾಗ್ಬಿಡುತ್ತೆ. ಆದಷ್ಟು ದೊಡ್ಡದಾಗಿ ಗುಂಡಿ ತೆಗೆಸ್ಕೊಳ್ಳಿ. ನೆಕ್ಸ್ಟು ಮೆಟ್ಲು ಹತ್ರ ಬಂದರೆ 2 ಮೆಟ್ಲು ಮಾಡ್ಕೊಂಡಿದ್ದೀವಿ. ಅಲ್ಲಿ ಲಾಭ ನಷ್ಟ ನಿಲ್ದ ಹತ್ರ ಕಾಲು ಬಂದ ತಕ್ಷಣ ಅದು ಲಾಭಕ್ಕೆ ಬರಬೇಕು ಅಂತ ಹೇಳಿದ್ರು. ಸೊ ಹೆಂಗೆ ಹೇಳಿದ್ರು ಅದೇ ಥರ ಮಾಡಿದ್ದೀವಿ. ನೆಕ್ಸ್ಟು ತ್ಯಾಗದ ಮರನ ಎಲ್ಲ ಕಡೆಗೂ ಹಾಕಿದ್ದೀವಿ. ಎಲ್ಲೂ ಕೂಡ ಬೇರೆ ಮರನ ಯೂಸ್ ಮಾಡಿಲ್ಲ ಮನೆಗೆ. ಎಲ್ಲ ಕೂಡ ಟೀ ಕುಡ್ನೇ ಯೂಸ್ ಮಾಡಿರೋದು. ಸೊ ಟೀ ಕುಡ್ ಬಂದು 2,48,000 ಆಯಿತು. ವುಡ್ ವರ್ಕ್ಗೆ 55,000 ಆಯಿತು. ನೆಕ್ಸ್ಟ್ ಬಂದು ಎಂಟ್ರೆನ್ಸ್ ಟೈಲ್ಸ್ ನೋಡಿ ಯಾವ ಥರ ಗೋಲ್ಡ್ ಕಲರ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಮಾಡಿದ್ದೀವಿ. ಇದು ಯಾವ ಥರ ಅಂದರೆ ಮೈಸೂರಲ್ಲಿ ತುಂಬ ಮನೆಗಳಲ್ಲಿ ಕಾಂಬಿನೇಷನ್ಸ್ ಇತ್ತು. ಹಾಗಾಗಿ ಅಪ್ಪ ತುಂಬ ವೀಡಿಯೋಸ್ ನೋಡಿ ಯಾವ ಥರ ಟೈಲ್ಸ್ ತರೋದು ಅಂತ ನೋಡಿ ತುಂಬ ಐಡಿಯಾ ಮಾಡಿ ಈ ಟೈಲ್ಸ್ನ ತಂದಿದ್ದು. ಕಾಂಬಿನೇಷನ್ ಚೆನ್ನಾಗಿದೆ. ನೈಟ್ ಆಗಲಿ ಮತ್ತು ಡೇಗಾಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡೇ ಟೈಮಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಎಂಟ್ರೆನ್ಸ್ ಡಿಸೈನ್ ಇದು. ಸೊ ಕಲರ್ ಕಾಂಬಿನೇಷನ್ನು ಎಂಟ್ರೆನ್ಸಲ್ಲಿ ಈ ಥರ ಇದೆ ನಮ್ಮ ಮನೆಯದು. ಸ್ವಿಚ್ ಬೋರ್ಡು ಮತ್ತು ಸ್ವಲ್ಪ ವರ್ಕ್ಗಳು ಇನ್ಕಂಪ್ಲೀಟ್ ಇದೆ. ಸ್ವಿಚ್ ಬೋರ್ಡು ಜಸ್ಟ್ ಬೋರ್ಡ್ ಹಾಕಿದ್ದಾರೆ, ಅದ್ರ ಮೇಲ್ಗಡೆ ಕ್ಯಾಪ್ಗಳನ್ನ ಹಾಕಿಲ್ಲ. ನೆಕ್ಸ್ಟ್ ಹೋಮ್ ಟೂರ್ ಮಾಡಿದಾಗ ಎಲ್ಲನೂ ಪಿನ್ ಟು ಪಿನ್ ಹೇಳಿ ತೋರಿಸ್ತೀನಿ ಮತ್ತೆ ಯಾವ ಥರ ಇದೆ ಅಂತೇಳಿ. ಈಗ ಬಿಫೋರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಂದು ಕುಬೇರನ ಮೂಲೆಗೆ ನಮ್ಮದು ಒಂದು ರೂಮ್ ಬಂದಿದೆ. ಇದು ರೂಮ್ ನಂಬರ್ 1 ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇದು 10 × 10 ಈ ಅಳತೆಯಲ್ಲಿ ಬಂದಿದೆ. ಸೊ ಇಲ್ಲಿ ಇನ್ನೂ ಇದೆಲ್ಲ ಆಗ್ತಾ ಇದೆ. ವಿಂಡೋಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಬಂದು ಸುಮ್ಮನೆ ಹಾಗೆ ಟೈಲ್ಸಲ್ಲಿ ಬ್ಲ್ಯಾಕ್ ವೈಟ್ ಈ ಥರ ಕಾಂಬಿನೇಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಎಂಟ್ರೆನ್ಸ್ ಬಂದು ಸಿಮೆಂಟಲ್ಲಿ ಮಾಡಿರೋದು ಆರ್ಚು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತು ನನಗೆ. ಎಲ್ಲೂ ಈ ಥರ ಮಾಡಿರೋದು ನಾನು ನೋಡಿಲ್ಲ. ಅವ್ರು ಚೆನ್ನಾಗಿ ಮಾಡಿಕೊಟ್ರು. ನಾವೇನೋ ಐಡಿಯಾ ಕೊಟ್ಟಿಲ್ಲ, ಅವರೇನೇ ಮಾಡಿದ್ರು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಲೈಟ್ ಕೂಡ ಹಾಕಿದ್ದಾರೆ. ಲೈಟ್ ಫಿಕ್ಸಿಂಗ್ ಕೂಡ ಮಾಡಿದ್ದಾರೆ. ಸೊ ನೈಟ್ ವ್ಯೂವಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ವ್ಯೂದೊಂದು ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸಿಮೆಂಟಲ್ಲಿ ನೋಡಿ, ನಾನು ಸುಳ್ಳು ಹೇಳ್ತಿಲ್ಲ, ಸಿಮೆಂಟಲ್ಲೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಬಂದಿದೆ. ನೆಕ್ಸ್ಟ್ ಬಂದು ಟೈಲ್ಸ್ನ ನಾವು ರೆಫರ್ ಮಾಡಬೇಕಾದ್ರೆ ಆದಷ್ಟು ಮೆರೂನು ಬ್ಲ್ಯಾಕ್ ಎಲ್ಲ ಬಿಟ್ಟು ವೈಟ್ನ ಚೂಸ್ ಮಾಡಿ. ಒರ್ಸೋಕ್ಕೆ ಕಷ್ಟ ಆಗುತ್ತೆ, ಗಲೀಜಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮೆರೂನ್ ಮತ್ತು ಬ್ಲ್ಯಾಕ್ನ ಚೂಸ್ ಮಾಡ್ತೀರಾ. ಹಾಗಾಗಿ ಏನಾಗುತ್ತೆ ಅಂತಂದರೆ ನಾವು ಡೈನಿಂಗ್ ಟೇಬಲ್ ಕೂಡ ಟೀ ಕುಡಲ್ಲಿ ಮಾಡಿಸಿದ್ರೆ ಮೆರೂನ್ ಕಲರ್ ಇರುತ್ತೆ. ಮತ್ತು ಸೋಫಾ ಸೆಟ್ಗಳು ಕೂಡ ಆದಷ್ಟು ಡಾರ್ಕ್ ಕಲರ್ ಇರುತ್ತೆ. ಹೇಗೆ ಲುಕ್ ಬರುತ್ತೆ ಮನೆ. ಹಾಗಾಗಿ ವೈಟ್ ಕಲರ್ ಟೈಲ್ಸ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಡಾರ್ಕ್ ಕಲರ್ ಥಿಂಗ್ಸ್ಗಳಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಮನೆ ಅಂದ್ಬಿಟ್ಟು ಹೇಳಿ ಈ ಐಡಿಯಾನ ಓಡಿಸಿರೋದು ನಾವು. ಇಲ್ಲಿ ಟಿ ವಿ ಕ್ಯಾಬಿನೆಟು 7 ಅಡಿ ಬಿಟ್ಟಿದ್ದೀವಿ. ನೆಕ್ಸ್ಟ್ ಬಂದು ದೇವ್ರ ಮನೆ ಬಂದು 5 ಅಡಿ ಇದೆ. ನೆಕ್ಸ್ಟ್ ಇದೆಲ್ಲನೂ ಸಿಮೆಂಟಲ್ಲೇ ಸೀಲಿಂಗ್ ಮಾಡಿರೋದು ಚೆನ್ನಾಗಿದೆ. ಹಾಲ್ ಕಲರ್ ಕಾಂಬಿನೇಷನ್ ಬಂದು ಲೈಟ್ ಗ್ರೀನು ಒಂದು ಸೈಡ್ ಇದೆ. ಇನ್ನೂ ಒಂದು ಸೈಡು ಯೆಲ್ಲೋ ಕಲರ್ ಮಾಡಿಸಿದ್ವಿ. ಸೊ ಚೆನ್ನಾಗಿದೆ. ಇದು ವಿಂಡೋಸ್ ನ್ಯೂ ಡಿಸೈನ್ ಬಂದು ನಮ್ಮ ಅಪ್ಪ ಸರ್ಚ್ ಮಾಡಿ ಮಾಡಿಸಿರೋದು. ತುಂಬ ಚೆನ್ನಾಗಿದೆ. ಇದ್ಯಾರೋ ಅವ್ರ ಫ್ರೆಂಡ್ ಮನೇಲಿ ಮಾಡಿಸಿದ್ರಂತೆ. ಹಾಗಾಗಿ ಅವರು ವಿಡಿಯೋ ಎಲ್ಲ ನೋಡಿದ್ದು ಎಲ್ಲೂ ಇಷ್ಟ ಆಗದೆ ಈ ಡಿಸೈನ್ ನಮ್ಮ ಅಪ್ಪ ಫೋಟೋ ತೊಗೊಂಡು ಬಂದು ಮಾಡಿಸಿದ್ರು ಅವ್ರ ಫ್ರೆಂಡ್ ಹತ್ರ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಟೈಲ್ಸ್ ಬಂದು ನಾವು ವೈಟು ಮತ್ತು ಮಧ್ಯದಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇರೋವಂಥದ್ದು, ಲೈನ್ಸ್ ಇರೋವಂಥದ್ದನ್ನು ರೆಫರ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ನನಗೆ ಫೇವ್ರೆಟ್ ಅನಿಸಿದ್ದು ಅಂತಂದರೆ ಇದೇನೆ ಟೈಲ್ಸು. ಸ್ಟೇರ್ ಕೇಸ್ ಏನು ಅಂತಂದರೆ ವುಡ್ಡಲ್ಲಿ ಮಾಡಿರೋ ಥರ ಕಾಣಿಸುತ್ತೆ ಇದು ನಿಮಗೆ. ಬಟ್ ಇದು ವುಡ್ಡಲ್ಲ, ಟೈಲ್ಸು. ಇದು ಅಪ್ಪ ಏನು ಮಾಡಿದ್ರು ಅಂತ ಹೇಳಿದ್ರೆ ಟೈಲ್ಸ್ ಓನರ್ ಹತ್ರ ಮಾತಾಡಿ 1 ತಿಂಗಳ ತನಕ ವೆಯ್ಟ್ ಮಾಡಿ ಆಮೇಲೆ ಈ ಟೈಲ್ಸ್ನ ತರಿಸಿ ಇದೇ ಬೇಕು ಅಂತ ಹೇಳಿ ಇದನ್ನೇ ರೆಫರ್ ಮಾಡಿ ಹಾಕಿದ್ದು. ಬಟ್ ವುಡ್ ಕಲರ್ ತರಿಸಿದ್ದು ನಾವು. ಬಟ್ ಟೈಲ್ಸ್ ಹಾಕೋರು ಮಾತ್ರ ಕಾಂಬಿನೇಷನ್ನ ತುಂಬ ಚೆನ್ನಾಗಿ ಮ್ಯಾಚ್ ಮಾಡೋದು. ನಾನು ಹೇಳಿದ್ನಲ್ಲ ಎಲ್ಲೋ ಲೈಟ್ ಗ್ರೀನ್ ಮತ್ತು ಯೆಲ್ಲೋ ಕಲರ್ ಅಂತ ಹೇಳಿ ಕಾಂಬಿನೇಷನು ಇದು ಕಲರ್ ಇದು. ನೆಕ್ಸ್ಟ್ ಇಲ್ಲಿ ಮಾಡಿದ್ದು ಸೆಕೆಂಡ್ ಮಿಸ್ಟೇಕ್ ನಾವು. ಯಾಕಂದರೆ 2 ಸ್ಟೆಪ್ಸ್ಗೆ 1 ಲೈಟ್ ಅಂತ ಹೇಳಿದ್ದೆ. ಬಟ್ ಅಣ್ಣ ನಾವು ಬರೋ ಅಷ್ಟೊತ್ತಿಗೆ ಒಂದೊಂದೇ 3 ಲೈಟ್ ಅಷ್ಟೇ ಹಾಕಿದ್ದಾರೆ 12-13 ಸ್ಟೆಪ್ಸ್ಗೆ. ಅದು ಮಿಸ್ಟೇಕ್ ಆಯಿತು. ಇದು ಸೆಕೆಂಡ್ ಮಿಸ್ಟೇಕು. ನೆಕ್ಸ್ಟು ಸ್ಟೈಲ್ಸಿಂದ ಓವರ್ ವ್ಯೂ ನೋಡಿದ್ರೆ ಹಾಲ್ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಹೋದರೆ ಮೇಲ್ಗಡೆ ಸ್ಟೇರ್ ಕೇಸ್ ಏರಬೇಕಾದ್ರೆ ಮೇಲ್ಗಡೆನೂ ಕೂಡ ಸೀಲಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ಡಿಸೈನು. ಸೊ ಇನ್ನು ಪೇಂಟ್ ಕೂಡ ಅಲ್ಲಿ ಇನ್ಕಂಪ್ಲೀಟ್ ಇದೆ. ಮೇಲ್ಗಡೆ ಇನ್ನು ಕಂಪ್ಲೀಟ್ ಮಾಡಿಲ್ಲ ಡಿಸೈನ್ ಕಲರ್ಸು. ನೆಕ್ಸ್ಟ್ ಇಲ್ಲಿ ಎಂಟ್ರೆನ್ಸ್ ಹತ್ತುತ್ತೀವಿ. ನೆಕ್ಸ್ಟ್ ಇಲ್ಲಿ ಸ್ಟೇರ್ ಕೇಸ್ ಮೇಲೆ ಹತ್ತುತ್ತೀವಿ. ನೆಕ್ಸ್ಟ್ ನೋಡಿ ಇಲ್ಲಿ ಇವಾಗ ಓಕೆ ನಾನು ರೈಟಿಗೆ ತಿರುಗಿದ್ರೆ ಇನ್ನು ರೂಮ್ ನಂಬರ್ 2 ನೋಡಿ. ಸ್ಟೇರ್ ಕೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೂರದಿಂದ ನೋಡಿದ್ರೆ ವುಡ್ ಅಂತ ಬರುತ್ತೆ. ಸ್ಟೇರ್ ಕೇಸ್ಗೆ ಇನ್ನೂ ಗ್ಲಾಸ್ ಹಾಕ್ಸಿಲ್ಲ, ಅದು ಕೂಡ ಹಾಕ್ಸ್ಬೇಕು. ಅದು ಇನ್ನೂ ಇನ್ಕಂಪ್ಲೀಟ್ ಇದೆ. ಇದು ರೂಮ್ ಹತ್ರ ಬಂದು ವಾಕಿಂಗ್ ಸ್ಪೇಸ್ ಅಂತ ಬಿಡಿಸಿರೋದು. ನಮ್ಮಪ್ಪ ಐಡಿಯಾ ಮಾಡಿಬಿಟ್ಟು ಬಿಡಿಸಿರೋದು. ಚೆನ್ನಾಗಿದೆ ಇದು ವಾಕಿಂಗ್ ಸ್ಪೇಸ್ ಥರ ವಾಕ್ ಮಾಡೋಕ್ಕೆ. ಎಲ್ಲ ಕೂಡ ಮೆಟೀರಿಯಲ್ಸ್ ಬೈ ಮಾಡ್ಕೊಂಡಿದ್ದೀವಿ. ಬಟ್ ಹಾಕ್ಸಿಲ್ಲ ಅಷ್ಟೇ.
ಇದು ರೂಮ್ ನಂಬರ್ 2 ಸೇಮ್ ಇದು ಕೂಡ ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲೇ ಮಾಡಿಸಿರೋದು. ಇದು ಇಲ್ಲಿ ಟೈಲ್ಸ್ ಚೇಂಜ್ ಆಗಿದೆ ನೋಡಿ. ಇಲ್ಲಿ ನಾವು ಸಿಮೆಂಟ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ವಿ. ಇದು 10x10 ಇದೆ. ರೂಮ್ ನಂಬರ್ 2 ಕೂಡ ಸೇಮ್ ಕಾಂಬಿನೇಷನ್ ಪಿಂಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಪೇಂಟ್ ಮಾಡಿಸಿರೋದು. ನನ್ನ ತಂಗಿ ಮಲ್ಕೊಂಡಿದ್ದಾಳೆ. ನೆಕ್ಸ್ಟು ಇಲ್ಲಿ ಈ ರೂಮಿಂದ ಬಂದರೆ ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ವಾಶ್ರೂಮ್ ಇದೆಯಲ್ಲ, ಆ ರೂಮ್ಗೆ ಈ ಕಡೆಯಿಂದನೂ ಒಂದು ಡೋರ್ ಮಾಡಿದ್ದೀವಿ. ಅಂದರೆ ಈ ರೂಮಿಂದ ಬಂದರೆ ಇಲ್ಲಿಂದನೇ ಆ್ಯಕ್ಸಸ್ ಇರಲಿ ಅಂತೇಳಿ. ನೆಕ್ಸ್ಟು ಎಂಟ್ರೆನ್ಸ್ ಬಾಲ್ಕನಿಗೆ ಹೋಗುತ್ತೆ. ಇಲ್ಲಿ ಬಾಲ್ಕನಿ ಅಂತೂ ಸ್ಪೇಸ್ ಚೆನ್ನಾಗಿದೆ, ಚೆನ್ನಾಗಿ ಉಳ್ಕೊಂಡಿದೆ. ಮತ್ತು ಬಾಲ್ಕನಿ ನಾವು ಹೆಂಗೆ ಅಂದ್ಕೊಂಡಿದ್ದು ಅದೇ ಥರ ಬಂದಿತ್ತು. ಇಲ್ಲಿ ಟೈಲ್ಸು ಸೇಮ್ ಅಲ್ಲಿ ಕೆಳಗಡೆ ಯಾವ ಕಾಂಬಿನೇಷನ್ ಹಾಕಿದ್ವಿ ಅದೇ ಕಾಂಬಿನೇಷನ್ನ ಮ್ಯಾಚ್ ಮಾಡಿದ್ದೀವಿ, ಬ್ಲ್ಯಾಕ್ ಮತ್ತು ಗೋಲ್ಡ್ ಕಲರ್ ಟೈಲ್ಸು. ನೆಕ್ಸ್ಟ್ ಇನ್ನು ಬಾಲ್ಕನಿಗೆ ಗ್ಲಾಸ್ ಫಿಟ್ಟಿಂಗ್ ಆಗಿಲ್ಲ, ಅದೊಂದು ಪೆಂಡಿಂಗ್ ಇದೆ. ಈ ಟೈಲ್ಸು ಸೇಮ್ ಸಿಮೆಂಟ್ ಕಲರ್ ಯೂಸ್ ಮಾಡಿದ್ದೀವಿ. ಕೆಳಗಡೆ ಟೈಲ್ಸು ಕೆಳಗಡೆ ವೈಟ್ ಇತ್ತು, ಇಲ್ಲಿ ಸಿಮೆಂಟು. ನೆಕ್ಸ್ಟು ಪಿಲ್ಲರ್ಗೆ ಬಂದು ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ನ ಮಾಡಿದ್ದು ನಮ್ಮಪ್ಪ. ಒಂದೇ ಥರ ಆಗೋದು ಬೇಡ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡೈತೆ. ಇಲ್ಲಿ ನೋಡಿ ಸ್ಪೇಷಿಯಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಔಟ್ಲುಕ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಇನ್ನು ಇದು ರೂಮ್ ನಂಬರ್ 3. ಇಲ್ಲೊಂದು ಡೋರ್ ಕಾಣಿಸ್ತಿದೆಯಲ್ವಾ, ಈ ಡೋರ್ ಬಂದು ರೂಮ್ ನಂಬರ್ 3. ಔಟ್ಲುಕ್ ಈ ಥರ ಇದೆ. ಬಾಲ್ಕನಿ ಮಾತ್ರ ತುಂಬ ಸ್ಪೇಷಿಯಸ್ ಆಗಿ ನಮಗೆ ಬಂತು. ನಾವು ಹೆಂಗೆ ಅಂದ್ಕೊಂಡಿದ್ವಿ ಅದೇ ಪ್ಲ್ಯಾನ್ ಥರ ಬಂತು. ಈ ರೂಮ್ ನಂಬರ್ 3 ಬಂದು 12x12. ತುಂಬ ಚೆನ್ನಾಗಿ ಬಂದಿದೆ ಮಾಸ್ಟರ್ ಬೆಡ್ರೂಮು. ಸಖತ್ತು ಇಷ್ಟ ಆಯ್ತಿದು. ದೊಡ್ಡದು ರೂಮು, ತುಂಬ ದೊಡ್ಡದು. ಈ ಥರ ಇದೆ. ಸೇಮ್ ಕಾಂಬಿನೇಷನ್ನು ಪಿಂಕ್ ಮತ್ತು ವೈಟೇ ಕಾಂಬಿನೇಷನ್ ಹಾಗೇನಿದೆ. ಅಪ್ಪ ಚೇಂಜ್ ಮಾಡಿಸ್ಬೇಕು ಒಂದು ಕಲರ್ ಅಂತ ಹೇಳ್ತಿದ್ರು, ಬಟ್ ಯಾವ ರೂಮ್ದು ಕಲರ್ ಚೇಂಜ್ ಮಾಡಿಸ್ತಾರೆ ಗೊತ್ತಿಲ್ಲ. ನೆಕ್ಸ್ಟು ವಾಶ್ರೂಮು 2 ಡೋರ್ ಇದೆ ಅಂತ ಹೇಳಿದೆ. ಇಲ್ಲಿಂದ ಒಂದು ಡೋರ್ ಇದೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೊಂದು ಡೋರ್ ಇದೆ. ಸೊ 2 ಕಡೆ ಬಂದ್ರೂ ಆ್ಯಕ್ಸಸ್ ಇರಲಿ ಅಂತ ಹೇಳಿ, ಒಬ್ರಿಗೊಬ್ರು ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ಈ ಥರ ಮಾಡ್ಕೊಂಡಿರೋದು. ಸೇಮ್ ಟೈಲ್ಸ್ ಎಲ್ಲ ಇಲ್ಲಿ ಫಿಟ್ಟಿಂಗ್ ಇದೇ ಥರ ಆಗೋಗಿದೆ ನೋಡಿ. ಇಲ್ಲಿ ಎಂಟ್ರೆನ್ಸ್ ನಾನು ಹೋಗ್ತಾ ಇದ್ದೀನಲ್ಲ ವಾಶ್ರೂಮಲ್ಲಿ, ಸೊ ಇಲ್ಲಿಂದ ಬಂದರೆ ಈ ರೂಮ್ ಇದೆ. ನೆಕ್ಸ್ಟ್ ಇಲ್ಲಿ ಎಕ್ಸಿಟ್ ಆದರೆ ಇದು ಬಾಲ್ಕನಿದು ವಿಂಡೋ. ನೆಕ್ಸ್ಟ್ ಇಲ್ಲಿ ಲೆಫ್ಟಿಗೆ ಬಂದರೆ ಇಲ್ಲಿ ಸೆಕೆಂಡ್ ರೂಮು. ಎಲ್ಲ ಡೀಟೇಲ್ಸು ಇಲ್ಲೇ ಹಾಕಿದ್ದೀನಿ ನೋಡಿ, ಎಷ್ಟೆಷ್ಟಾಯಿತು ಮನೆ ಕನ್ಸ್ಟ್ರಕ್ಷನ್ಗೆ ಅಂತ. ನೆಕ್ಸ್ಟು ಕಾಂಪೌಂಡ್ದು ಕನ್ಸ್ಟ್ರಕ್ಷನ್ ಅಮೌಂಟ್ ನಾನು ಹಾಕಿಲ್ಲ, 1 ಲಕ್ಷ ಹಾಗೇ ಇದೆ. ಅದೊಂದು ಹಾಗೇ ಬಿಟ್ಟಿದ್ದೀನಿ. ಮತ್ತು ಗ್ಲಾಸ್ ಚಾರ್ಜಸ್ಸು ಮತ್ತು ಅದ್ರದ್ದೆಲ್ಲನೂ ಇಲ್ಲಿ. ನಮ್ಮ ಅಪ್ಪ ದುಡ್ಡು ಸೇವ್ ಮಾಡೋಕ್ಕೆ ಮಾಡಿದ್ದು ಬೆಸ್ಟ್ ಥಿಂಗ್ ಅಂತ ಅಂದರೆ 4-5 ಜನನ ವಿಚಾರಿಸೋದು, ಯಾರು ಕಡಿಮೆಗೆ ಬರ್ತಿರೋ ಥರ ಮಾಡಿಕೊಡ್ತಾರೆ ಅವ್ರನ್ನ ರೆಫರ್ ಮಾಡ್ತಾಯಿತ್ತು. ಹಾಗಾಗಿ ಒಂದು 4-5 ಲಕ್ಷ ಸೇವ್ ಆಯಿತು ನಮಗೆ ಅಮೌಂಟು. ನೀವು ಕೂಡ ಅದೇ ಥರ ಮಾಡಿ, ನಿಮಗೂ ಯೂಸ್ ಆಗುತ್ತೆ. ನಮ್ದಿನ್ನು ಕಿಚನ್ ಪೆಂಡಿಂಗ್ ಇದೆ ಮತ್ತು ಗ್ಲಾಸ್ ವರ್ಕ್ ಪೆಂಡಿಂಗ್ ಇದೆ ಮತ್ತು